ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆ ಅನೇಕ ಅವಾಂತರಗಳನ್ನು ತಂದಿಡ್ತಾ ಇದೆಯಲ್ಲ, ಭ್ರಷ್ಟಾಚಾರವನ್ನು ಕೂಡ ಹೊರಗಿಡ್ತಾ ಇದೆ. ಎಸ್, ಹಾಸನ ಜಿಲ್ಲೆಯಲ್ಲಿ ಆ ಮಳೆಯ ರಭಸ ಇದೆಯಲ್ಲ, ಕಾಮಗಾರಿಯ ಅಸಲಿಯತ್ತನ್ನು ಬಯಲು ಮಾಡ್ತಾ ಇದೆ. ಕಾಮಗಾರಿ ಮಾಡಿ 6-7 ತಿಂಗಳಾಗಿದೆ. ಈ ಮಳೆಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ ರಸ್ತೆ. ಎತ್ತಿನ ಹೊಳೆ ನಾಲೆಯಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಸಾವಿರಾರು ಕೃಷಿ ಪ್ರದೇಶ, ಅಂದರೆ ಸಾವಿರಾರು ರೈತರಿಗೆ ಸೇರಿದಂಥ ಕೃಷಿ ಜಮೀನು ಹಾಳಾಗಿದೆ. ರೈತರ ಬೆಳೆ ಶುಂಠಿ, ಭತ್ತ ಸಂಪೂರ್ಣವಾಗಿ ನಾಶವಾಗಿದೆ. ಎತ್ತಿನ ಹೊಳೆಗೆಂದು ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಅವೈಜ್ಞಾನಿಕ ಅಂತ ಹೇಳಿ ಶಾಸಕ ಸಿಮೆಂಟ್ ಮಂಜು ಆರೋಪ ಮಾಡಿದ್ದಾರೆ. 25ರಿಂದ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೇತುವೆ ಕಟ್ಟಬಹುದಾಗಿತ್ತು, ಆದರೆ 1 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ. ಪ್ರಯೋಜನ ಇಲ್ಲ. ನೀರಿನಲ್ಲಿ ಕೊಚ್ಚಿ ಹೋದ ರೈತನ ಕೃಷಿ ಬದುಕು. ಹೀಗಾಗಿ ಅಲ್ಲಿನ ಶಾಸಕರು ಕೂಡ ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎತ್ತಿನ ಬಳಿಯ MD ಜೊತೆ ದೂರವಾಣಿಯಲ್ಲಿ ಮಾತನಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ಸಿಮೆಂಟ್ ಮಂಜು. ಒಂದ್ ಕಡೆ 20 ಅಡಿ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇದೆ, ಎಲ್ಲಿಗೆ ಅಪ್ರೋಚ್ ಕೊಡಕ್ಕಾಗುತ್ತೆ? ಮತ್ತೆ ಇನ್ನೊಂದಲ್ಲಿ ಇಷ್ಟು ಹೈಟ್ ಬ್ರಿಡ್ಜ್ ಬೇಕೇ ಆಗಿತ್ತಿಲ್ವಲ್ಲ, ಏನಕ್ಕೋಸ್ಕರ ಮಾಡಿದ್ದು? ಹಾ, ಅಲ್ಲ, ಆಮೇಲೆ ಆಕ್ಷನ್ ತಗೊಳ್ಳೋದು ಒಂದು ನೋಡಿ. ಈಗ ಈ ಭಾಗದಲ್ಲಿ ಕಟ್ಟೆ ಹೊಡೆದೋಗಿ, ಇನ್ನೊಂದು ಹೇಳ್ತೀನಿ, ಈ ಕಡೆ ಸಕಲೇಶ್ಪುರ ಕಡೆಯಿಂದ ಬರ್ತಾರೆ, ನೀರಿಂದ ಏನಾದ್ರು ಕಟ್ಟೆ ಹೊಡೆದೋದ್ರೆ ಈ ಭಾಗದ ಹೆಚ್ಚು ಕಮ್ಮಿ 1000 ಎಕರೆ ಜಮೀನು ಹೋಗುತ್ತೆ. ಈಗ ಆಲ್ರೆಡಿ ಈಗ ಆಗಿರ್ತಕ್ಕಂಥ ರೈತರಿಗೆ ನಾನು ಹೇಳ್ತೀನಿ ಕೇಳಿ, ಇಡೀ ಊರಿಗೆ ಕನೆಕ್ಟಿವಿಟಿನೇ ನಿಂತೋಗಿದೆ ರೀ. ಇಡೀ ರೋಡ್ ಹಾಳಾಗಿ ಹೋಗಿದೆ. ಆ ಕಡೆಯಿಂದ ಈ ಕಡೆ ಬಸ್ ಬರಂಗಿಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಂಗಿಲ್ಲ, ಆ ಪರಿಸ್ಥಿತಿ ಆಗಿದೆಯಪ್ಪ. ನಾನೀಗ ನಿಮ್ಮ ಅಧಿಕಾರಿಗೆ ಹೇಳಿದ್ದೇನೆ, ಒಂದು ರೈತರುಗಳಿಗೆ ಯಾರಿಗೆ ಡ್ಯಾಮೇಜ್ ಆಗಿದೆ, ಎರಡನೇದು ನೀವು ಅತ್ತಿಕೆರೆ ಕಡೆಗೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಮಾಡಾಕ್ರೆ ನೀರು ಹತ್ತಿದ್ರೆ ಅಟ್ಲೀಸ್ಟ್ ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ಇದು ಒಡೆದೋಯ್ತು ಅಂದ್ರೆ ನನ್ನಂದ ಈ ಕಡೆ ಇರತಕ್ಕಂಥ ಒಂದು 2000 ಎಕರೆ ಜಮೀನಿಗೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಈ ಒಂದು ಹಾ ಓಕೆ ಓಕೆ ಹಾ ಈ ಕೆರೆಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಏನು ಎತ್ತಿನೊಳೆ ಕೆನಾಲ್ ವರ್ಕ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನಾಗಿದೆ, ಕೆರೆಹಳ್ಳಿ ಕಡೆಯಿಂದ ಈ ಮಡಬುಲ್ ಕಡೆಗೆ ತಿಮ್ಮನಹಳ್ಳಿ ಕಡೆಗೆ ಬರ್ತಕ್ಕಂಥ ರಸ್ತೆ ಮಧ್ಯದಲ್ಲಿ ಒಂದು ಕೆನಾಲ್ ಹೋಗಿದೆ. ಆ ಕೆನಾಲ್ ಅಲ್ಲಿ ಒಂದು ಬ್ರಿಡ್ಜ್ ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 40 ಅಡಿ ಹೈಟಿಂಗ್ ಮಾಡಿದ್ದಾರೆ. ಈ ರಸ್ತೆನ ಆ ಬ್ರಿಡ್ಜ್ಗೆ ಕನೆಕ್ಟ್ ಕೊಡಕ್ ಆಗ್ತಾ ಇಲ್ಲ. ಆ ಬ್ರಿಡ್ಜಿನ ಕೆನಾಲ್ ಏನಿದೆ, ಕೆನಾಲ್ ಲೆವೆಲ್ಗೆ ಮಾಡ್ಬೇಕಾದ್ರೆ ಬ್ರಿಡ್ಜ್ನ ಇವ್ರು ನೋಡಿ, ನೀವು ಕಾಣ್ತಾ ಇದೆ ಹೆಚ್ಚು ಕಮ್ಮಿಯಲ್ಲಿ ಆ ಹೈಟಿಗೆ ಬ್ರಿಡ್ಜ್ ಮಾಡಿ ಯಾರು ಕೂಡ ಓಡಾಡದಿರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲಿ ಕೆನಾಲ್ ಕೂಡ ಕನೆಕ್ಟ್ ಆಗಿದೆ, ಯಾಕೆಂದ್ರೆ ಜನಗಳಿಗೆ ಓಡಾಡಕ್ ಬ್ರಿಡ್ಜ್ ಇಲ್ಲ ಅಂತೇಳಿ ಮಣ್ಣು ತುಂಬ ಅದೇ ಇದ್ರ ಮೇಲೆ ಓಡಾಡಕ್ ಬಿಟ್ಟಿದ್ರು. ಮೊನ್ನೆ ಈ ಮಳೆಯಿಂದ ಬಂದಿರತಕ್ಕಂಥ ನೀರು ತುಂಬಿ ಇದೇನಾಗಿದೆ, ಇವ್ರು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಯಿಂದ ಇಡೀ ಆ ಕ್ಯಾನಲ್ ಒಡೆದೋಗಿ ಇಡೀ ರೈತರ ಜಮೀನಿಗೆಲ್ಲ ನುಗ್ಗಿ ಹೆಚ್ಚು ಕಮ್ಮಿ ಒಂದು 100-150 ಎಕರೆ ಜಮೀನಿಗೆ ಡ್ಯಾಮೇಜ್ ಆಗಿದೆ. ರೈತರು ಬೆಳೆದಿರ್ತಕ್ಕಂಥ ಏನು ಬೆಳೆ ಇದೆ ಸಂಪೂರ್ಣವಾಗಿ ಹಾನಿಯಾಗಿದೆ. ನಾನೀಗ ಎತ್ತಿನೊಳೆ MD ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಈ ಭಾಗದ ರೈತರಿಗೆ ಯಾರಿಗೆ ಬೆಳೆ ಹಾನಿ ಆಗಿದೆ ಮೊದಲು ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕು. ಎರಡನೇದಾಗಿ ಏನು ರಸ್ತೆ ಈಗ ಡ್ಯಾಮೇಜ್ ಆಗಿದೆ, ರಸ್ತೆಗೆ ಮೊದಲು ಈ ದುರಸ್ತಿನ ಮಾಡಿ ಮೊದಲು ಜನಗಳು ಓಡಾಡೋಕ್ಕೆ ಕನೆಕ್ಟಿವಿಟಿ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಮಕ್ಕಳು ಯಾರು ಕೂಡ ಶಾಲೆಗೆ ಹೋಗೋ ಪರಿಸ್ಥಿತಿ ಇಲ್ಲ, ಯಾರು ಕೂಡ ರೋಗಿಗಳ ಆಸ್ಪತ್ರೆಗೆ ಬರೋ ಪರಿಸ್ಥಿತಿ ಇಲ್ಲ. ಇದು ತಾಲೂಕು ಹೆಡ್ಕ್ವಾರ್ಟರ್ಗೆ ಬರ್ತಕ್ಕಂಥ ಮುಖ್ಯ ರಸ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಒಂದು ಕಡೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಇನ್ನೊಂದು ಕಡೆ ಎತ್ತಿನ ಹೊಳೆ ಕಾಮಗಾರಿ ಹೆಂಗೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಮಾಡಬೇಕು ಸಾಧ್ಯವೋ ಅಲ್ಲಲ್ಲಿ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಅರ್ಧಂಬರ್ಧ ಕಾಮಗಾರಿ ಇಲ್ಲಿನ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗ್ತಾ ಇದೆ. ಇದಕ್ಕೆ ಪರಿಹಾರ ಏನು? MDಗೆ ಹೇಳಿದ್ದಾರೆ, ಪರಿಹಾರವೇನಂತೆ? ಈಗ ಪರಿಹಾರ ಕೊಡ್ತಾರಂತ ಏನು ಕತೆ? ದಶರಥ್, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕೆರೆಹಳ್ಳಿ ಗ್ರಾಮದ ಬಳಿ ಘಟನೆ ಕೂಡ ನಡೆದಿರುವಂತದ್ದು. ಕಳೆದವಾಗಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಎತ್ತಿನ ಹೊಳೆ ಕಾಮಗಾರಿ ಅಂದ್ರೆ ಅದು ಬಯಲು ಸೀಮೆಗೆ ನೀರನ್ನು ಕೊಡ್ಲಿಕ್ಕೆ ಅಂತಲೇ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಜೊತೆಗೆ ಕೇವಲ 30ರಿಂದ 40 ಲಕ್ಷ ಹಣವನ್ನು ಖರ್ಚು ಮಾಡಿ ಒಂದು
ಬ್ರಿಡ್ಜ್ ಕೂಡ ಮಾಡಬಹುದಿತ್ತು ಆ ಕಾಲುವೆಗೆ. ಆದ್ರೆ ಇವರು 1 ಕೋಟಿ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಎತ್ತಿನಹೊಳೆ ಕಾಮಗಾರಿಯಲ್ಲಿ ಬಂದಂತಹ ನೀರು ಏನಿದೆ, ಆ ನೀರು ಇನ್ನೂ ಎತ್ತಿನಹೊಳೆ ಡ್ಯಾಮ್ ಕೂಡ ಓಪನ್ ಆಗಿಲ್ಲ. ಆದ್ರೆ ಓಪನ್ ಆಗೋದಕ್ಕಿಂತ ಮುಂಚೆ ಕೇವಲ ಮಳೆ ನೀರಿಗೆ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಸಾವಿರಾರು ಎಕರೆ ಕೃಷಿ ಭೂ ಪ್ರದೇಶಕ್ಕೆ ನೀರು ನುಗ್ಗಿರುವಂತದ್ದು. ಭತ್ತ, ಶುಂಠಿ, ಜೋಳ ಸಾಕಷ್ಟು ನಷ್ಟವಾಗಿದೆ ಅನ್ನುವ ಆಕ್ರೋಶವನ್ನು ಕೂಡ ಮಾಡ್ತಾ ಇರುವಂತದ್ದು ರೈತರು. ಅಲ್ಲಿನ ಸ್ಥಳೀಯ ಜಾಗಕ್ಕೆ ಸ್ಥಳೀಯ ಶಾಸಕರು ಕೂಡ ಭೇಟಿ ನೀಡಿದ್ರು. ಜೊತೆಗೆ ಆ ಅಧಿಕಾರಿಗಳ ಎತ್ತಿನಹೊಳೆ ಕಾಮಗಾರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಸಾಕಷ್ಟು ಗರಂ ಆಗಿದ್ರು. ಯಾಕಂತಂದ್ರೆ ಅವೈಜ್ಞಾನಿಕವಾಗಿ ಈ ರೀತಿ ಕೆಲಸ ಕಾಮಗಾರಿ ಮಾಡಿ ರೈತರಿಗೆ ಸಾಕಷ್ಟು ಸಂಕಷ್ಟ ಆಗ್ತದೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಒಟ್ಟಾರೆ ಎತ್ತಿನಹೊಳೆ ಕಾಮಗಾರಿಯಿಂದ ಒಂದ್ ರೀತಿ ನಿಲ್ಲದಂತಹ ಅವೈಜ್ಞಾನಿಕ ಯೋಜನೆಗಳು, ಜೊತೆಗೆ ಈ ಕಳಪೆ ಕಾಮಗಾರಿಗಳು ಇವೆಲ್ಲವನ್ನು ಕೂಡ ಸಾಕ್ಷಿ ಸಮೇತ ಆಲೂರಿನ ತಾಲೂಕಿನ ಜನರು ಈಗಾಗಲೇ ಬಿಚ್ಚಿಟ್ಟಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.